ರಾಜ್ಯದಲ್ಲಿ ಪೆನ್ ಡ್ರೈವ್ ಪುರಾಣ ಯಾಕೋ ಮುಗಿಯೋ ಲಕ್ಷಣಗಳಂತೂ ಸದ್ಯಕ್ಕಂತೂ ಕಾಣಿಸ್ತಾ ಇಲ್ಲ, ಇನ್ನೂ ಕೂಡ ಚರ್ಚೆಯಲ್ಲೇ ಇದೆ. ಸಂಸದ ಪ್ರಜ್ವಲ್ ಪಕ್ಷದಿಂದ ಅಮಾನತು, ಶಾಸಕ ರೇವಣ್ಣ ಕಥೆ ಏನು ಆಗಿದ್ದಾಗ ಕಿಡ್ನಾಪ್ ಕೇಸಲ್ಲಿ ಪಕ್ಷದಿಂದ ಅಮಾನತು ಆಗ್ತಾರ ರೇವಣ್ಣ? ಪಕ್ಷಕ್ಕೆ ಆಗುವ ಮುಜುಗರವನ್ನ ತಪ್ಪಿಸಲು ಅಮಾನತನ್ನ ಮಾಡ್ತಾರ ದೇವೇಗೌಡರು? ಪಬ್ಲಿಕ್ ಟಿವಿಯಲ್ಲಿ ಪೆನ್ ಡ್ರೈವ್ ಫಾಲೋ ಅಪ್ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಪ್ರಜ್ವಲ್ನ ಈಗಾಗಲೇ ಅಮಾನತು ಮಾಡಿ ಆಗಿದೆ. ಹಾಗಿದ್ದಾಗ ರೇವಣ್ಣ ಅವ್ರನ್ನ ಅಮಾನತು ಮಾಡ್ತಾರಾ, ಮಾಡಲ್ವಾ ನೋಡಬೇಕಾಗಿದೆ. ಪಕ್ಷಕ್ಕೆ ಮುಜುಗರ ಅಂತೂ ಇದ್ದೇ ಇದೆ, ಆ ಕುಟುಂಬಕ್ಕೂ ಕೂಡ ಮುಜುಗರ ಇದ್ದೇ ಇದೆ, ರಾಜ್ಯಕ್ಕೂ ಕೂಡ ಒಂದು ರೀತಿಯಾದಂಥ ಮುಜುಗರ ಇದ್ದೇ ಇದೆ. ಸೊ ಈ ವಿಚಾರದಲ್ಲಿ ಈಗ JDS ಪಕ್ಷದಿಂದ ಅಮಾನತು ಆಗ್ತಾರ ಶಾಸಕ HD ರೇವಣ್ಣ? ಮಾಡಬೇಕಾಗತ್ತೆ. ಕೇವಲ ಪ್ರಜ್ವಲನ್ನ ಮಾಡಿ ಬಿಡಿಸೋದಲ್ಲ, ಈಗ ರೇವಣ್ಣ ಅವ್ರ ಮೇಲೂ ಕೂಡ ಆರೋಪಗಳು ಬರ್ತಾ ಇರೋದ್ರಿಂದ, ಕಿಡ್ನ್ಯಾಪ್ ಅಂತ ಬಹುದೊಡ್ಡ ಆರೋಪ ಬರ್ತಾ ಇರೋದ್ರಿಂದ ಅವರ ಪಕ್ಷ ಹೇಗೆ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನು ನೋಡಬೇಕಾಗಿದೆ. ಸೊ ಪೆನ್ ಡ್ರೈವ್ ಕೇಸಲ್ಲಿ, ಕಿಡ್ನ್ಯಾಪ್ ಕೇಸಲ್ಲಿ ಶಾಸಕ ರೇವಣ್ಣ ಅಮಾನತು ಆಗ್ತಾರಾ ಅನ್ನುವಂಥದ್ದು, ಪೆನ್ ಡ್ರೈವ್ ಕೇಸಲ್ಲಿ ಸಂಸದ ಪ್ರಜ್ವಲ್ ಅಮಾನತು ಆಗಿದ್ದಾರೆ, ಕಿಡ್ನ್ಯಾಪ್ ಕೇಸಲ್ಲಿ ಶಾಸಕ ರೇವಣ್ಣ ಅಮಾನತು ಆಗ್ತಾರಾ ಅನ್ನೋದು. ಬೇಲ್ ಸಿಗದ ಹಿನ್ನೆಲೆಯಲ್ಲಿ ರೇವಣ್ಣ ಪಕ್ಷದಿಂದ ಅಮಾನತು ಸಾಧ್ಯತೆ ಇದೆ, ಪಕ್ಷಕ್ಕಾಗುವ ಮುಜುಗರ ತಪ್ಪಿಸೋಕೆ ಅಮಾನತು ಸಾಧ್ಯತೆ ಇದೆ. 30 ವರ್ಷ ರಾಜಕೀಯದಲ್ಲಿ ಯಾವುದೇ ಅಪಾತೆ ಇಲ್ಲ. ಇದು ದುರುದ್ದೇಶದ ಮೇಲೆ ರಾಜಕೀಯದ ಷಡ್ಯಂತ್ರ ಮಾಡಿ ಇವತ್ತು ಯಾವುದೇ ಪುರಾವೆ ಇಲ್ಲದೆ 28ನೇ ತಾರೀಕು ನನ್ನ ಮೇಲೆ ಒಂದು ಇದು ಮಾಡಿ, ಆಮೇಲೆ 2ನೇ ತಾರೀಕು ಅದರಲ್ಲಿ ಏನು ಪುರಾವೆ ಸಿಕ್ಕಿಲ್ಲ ಅಂತ 2ನೇ ತಾರೀಕು ಕಿಡ್ನಾಪ್ ಕೇಸ್ ಹಾಕಿದ್ದಾರೆ. ರಾಜ್ಯದ ಇತಿಹಾಸದಲ್ಲಿ ರಾಜಕೀಯ ಷಡ್ಯಂತ್ರ ಎಲ್ಲ ಪೂರ್ತಿ ವಿಷಯ ಹೇಳ್ತೀನಿ. ಈಗೇನು ಇದನ್ನ ಎದುರಿಸೋ ಶಕ್ತಿ ಇದೆ. 30 ವರ್ಷ ರಾಜಕೀಯದಲ್ಲಿ ಯಾವುದೇ ಅಪಾತೆ ಇಲ್ಲ. ಇದು ದುರುದ್ದೇಶದ ಮೇಲೆ ರಾಜಕೀಯದ ಷಡ್ಯಂತ್ರ ಮಾಡಿ ಇವತ್ತು ಯಾವುದೇ ಪುರಾವೆ ಇಲ್ಲದೆ 28ನೇ ತಾರೀಕು ನನ್ನ ಮೇಲೆ ಒಂದು ಇದು ಮಾಡಿ, ಆಮೇಲೆ 2ನೇ ತಾರೀಕು ಅದರಲ್ಲಿ ಏನು ಪುರಾವೆ ಸಿಕ್ಕಿಲ್ಲ ಅಂತ 2ನೇ ತಾರೀಕು ಕಿಡ್ನಾಪ್ ಕೇಸ್ ಹಾಕಿದ್ದಾರೆ. ರಾಜ್ಯದ ಇತಿಹಾಸದಲ್ಲಿ ರಾಜಕೀಯ ಷಡ್ಯಂತ್ರ ಎಲ್ಲ ಪೂರ್ತಿ ವಿಷಯ ಹೇಳ್ತೀನಿ. ಈಗೇನು ಇದನ್ನ ಎದುರಿಸೋ ಶಕ್ತಿ ಇದೆ. ನನ್ನ ಪೊಲಿಟಿಕಲ್ ಬ್ಯೂರೋದಿಂದ ನನ್ನ ಸಹೋದ್ಯೋಗಿ ಶ್ರೀನಿವಾಸ್ ರಾವ್ ದಳವೆ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶ್ರೀನಿವಾಸ್, ಈಗ ರೇವಣ್ಣ ಅವ್ರನ್ನು ಕೂಡ ಅಮಾನತು ಮಾಡ್ತಾರಾ? ಅರುಣ್, ಈ ರೀತಿಯಾದಂತಹ ಚರ್ಚೆಗಳು JDS ಪಕ್ಷದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ಯಾಕೆಂದರೆ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರನ್ನು ಅಮಾನತು ಮಾಡಲಾಗಿದೆ. ಕಿಡ್ನ್ಯಾಪ್ ಕೇಸ್ನಲ್ಲಿ ರೇವಣ್ಣ ಅವರಿಗೆ ಬೇಲ್ ಕೂಡ ಸಿಕ್ಕಲಿಲ್ಲ, 4 ದಿನ ಕಸ್ಟಡಿಗೆ ಕೊಟ್ಟಿದ್ದಾರೆ. ಆ ನೈತಿಕತೆ ಪ್ರಶ್ನೆ ಅಥವಾ ಪಕ್ಷಕ್ಕೆ ಮುಜುಗರ ಆಗುವಂಥದ್ದನ್ನು ತಡೆಯೋದಕ್ಕೋಸ್ಕರ ಅಮಾನತು ಆಗಬೇಕು ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಿದ್ದಾವೆ. ಆದರೆ ನಿನ್ನೆ ರೇವಣ್ಣ ಅವರು ಮಾಧ್ಯಮಗಳಿಗೆ ಮಾತನಾಡ್ತಾ ಇದೊಂದು ರಾಜಕೀಯ ಷಡ್ಯಂತ್ರ, ನನ್ನನ್ನು ಮುಗಿಸೋದಕ್ಕೆ ಈ ಥರ ಮಾಡ್ತಿದ್ದಾರೆ ಅನ್ನುವಂತಹ ಹೇಳಿಕೆಗಳನ್ನು ಕೊಟ್ಟಿರೋದ್ರಿಂದ ಬಹುಶಃ ಇದು ರಾಜಕೀಯ ತಿರುವನ್ನು ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ. ನಾಳೆ ಚುನಾವಣೆ ನಡೀತಾ ಇದೆ, 2ನೇ ಹಂತದ, ಅದು ಮುಗಿದ ಬಳಿಕ ಇದು ಬೇರೆ ರೀತಿಯಾದಂತಹ ಸ್ವರೂಪಗಳನ್ನು ತೆಗೆದುಕೊಳ್ಳಬಹುದು. ಒಂದು ವೇಳೆ ಏನಾದರೂ JDSನ ವರಿಷ್ಠ ದೇವೇಗೌಡ ಇದು ರಾಜಕೀಯ ಪಿತೂರು ಅನ್ನೋಂತಹ ಮನಸ್ಸನ್ನು ಮಾಡಿದರೆ ಬಹುಶಃ ರೇವಣ್ಣ ಅವರನ್ನು ಅಮಾನತು ಮಾಡೋದು ಇಲ್ಲ ಅಂತ ಅನಿಸುತ್ತೆ. ಒಂದು ವೇಳೆ ಇಲ್ಲ, ನೈತಿಕತೆ ಪ್ರಶ್ನೆ, ಪ್ರಜ್ವಲ್ ರೇವಣ್ಣ ಅವರ ಅಮಾನತಾಗಿದೆ, ಪಕ್ಷಕ್ಕೆ ಆಗುವಂಥ ಡ್ಯಾಮೇಜ್ನ ತಡಿಬೇಕನ್ನುವಂಥ ನಿಟ್ಟಿನಲ್ಲಿ ಏನಾದರೂ ನಿರ್ಧಾರ ಮಾಡಿದ್ರೆ ಬಹುಶಃ ಅಮಾನತು ಮಾಡ್ಬೋದು. ಹಾಗಾಗಿ ಇನ್ನು 2-3 ದಿನಗಳಲ್ಲಿ ಆಗುವಂತಹ ರಾಜಕೀಯ ವಿದ್ಯಮಾನಗಳ ಮೇಲೆ ಬಹುಶಃ ರೇವಣ್ಣ ಅವರನ್ನ ಅಮಾನತು ಮಾಡಬೇಕಾ ಬೇಡವಾ ಅನ್ನುವಂತಹ ನಿರ್ಧಾರಗಳು ಪಕ್ಷದ ವಲಯದಿಂದ ಆಗಬಹುದು ಅಂತ ಅನಿಸುತ್ತೆ. ಅರುಣ್. ಓಕೆ ಶ್ರೀನಿವಾಸ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಈಗ ಅವರು ಕೊಡುವಂಥ ಹೇಳಿಕೆ ಆಧಾರ ಒಂದು ಕಡೆಗಾದರೆ ರೇವಣ್ಣ ಅವರು ಹೇಳ್ತಾರೆ ಇದು ರಾಜಕೀಯ ಷಡ್ಯಂತ್ರ ಅಂತ ಹೇಳಿ. ಬಟ್ ರೇವಣ್ಣ ಅವ್ರ ಮೇಲೆ ಕೂಡ ಲೈಂಗಿಕ ದೌರ್ಜನ್ಯ ಪ್ರಕರಣ ಇದೆ, ಅದು ಹೊಳೆನರಸೀಪುರದಲ್ಲಿ ದಾಖಲಾಗಿರುವಂಥ ಕೇಸ್, ಅದರಲ್ಲೇ ಅವರು A1 ಆರೋಪಿಯಾಗಿದ್ದಾರೆ. ಹಾಗಾಗಿ ಅವರು ಅಮಾನತು ಆಗ್ತಾರಾ, ಪಕ್ಷದ ಮುಜುಗರವನ್ನು ತಪ್ಪಿಸಿಕೊಳ್ತಾರಾ, ಪಕ್ಷ JDS ಗೊತ್ತಿಲ್ಲ ಏನು ಡಿಸಿಷನ್ ತಗೊಳ್ತಾರೆ, ನೋಡಬೇಕು.